ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತು ಬೆಳಗ್ಗೆನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ರೆಶ್ ಮೂಡಲ್ಲಿ. ಮುಂದೆ ಏನೇನಾಗುತ್ತೆ ಅಂತ ನೋಡ್ತಾ ಇರಿ. ಆ್ಯಂಡ್ ಇವತ್ತು ಗೃಹ ಪ್ರವೇಶಕ್ಕೆ ಹತ್ರ ಬರ್ತಾಯಿದೆ, ಹಾಗಾಗಿ ನಾನು ಸ್ಯಾರಿಗಳನ್ನ ಶಾಪಿಂಗ್ ಮಾಡೋಕ್ಕೆ ಅಂತ ಹೋಗಿದ್ದೆ. ಆ್ಯಂಡ್ ಇವಾಗ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು, ಎತ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆ ಹತ್ರ ಬಂದೆ, ಯಾಕೆ ಅಂದರೆ ಕೆಲಸ ಇತ್ತು, ಕೆಲಸ ನಡೀತಾ ಇದೆ ಮನೆಯದು. ಅದು ಸ್ವಲ್ಪ ನೀರು ಹಾಕಬೇಕಿತ್ತು, ಅದಕ್ಕೇ ಮತ್ತೆ ಒಂದು ಡೋರ್ ಲಾಕ್ ಹೋಗ್ಬಿಟ್ಟಿತ್ತು. ಸೊ ತಗೊಂಡೋಗೋಣ ಅಂತ ಬಂದೆ. ಇಲ್ಲಿ ಉಂಟು ಇಲ್ಲಿ ಇದೆ ಅನಿಸುತ್ತೆ. ಎಸ್, ಇಲ್ಲಿದೆ ನೋಡಿ. ಇದು ನಮ್ಮ ಡೋರ್ ಲಾಕ್ ಹೋಗ್ಬಿಟ್ಟಿತ್ತು. ನಮ್ಮ ಇಂಜಿನಿಯರ್ ಅವ್ರಿಗೆ ಹೇಳಿದೆ, ತೊಗೊಂಡೋಗಿ ಮೇಡಮ್ ತೊಗೊಬನ್ನಿ ಅಂತ ಹೇಳಿದರು. ಸೊ ಇದು ಕಟ್ಟಾಗ್ಬಿಟ್ಟಿದೆ ಇದು, ಅದಕ್ಕೋಸ್ಕರ ಮತ್ತೆ ಎಳೆದು ಹಾಕೋಕ್ಕೆಲ್ಲ ಗ್ರಿಪ್ ಇಲ್ಲ, ಹಂಗಾಗಿ ಇದನ್ನು ತಗೊಂಡೋಗೋಣ ಅಂತ ಬಂದೆ. ಇವಾಗ ಇದನ್ನು ತೊಗೊಂಡು ರಿಟರ್ನ್ ಕೊಡಬೇಕು, ಎಕ್ಸ್ಚೇಂಜ್ ಮಾಡಿಸ್ತೀನಿ ಅಂತ ಹೇಳಿದ್ದೆ ನಾನು ಅದಕ್ಕೆ. ಬಿಕಾಸ್ ಅದು ಡೋರ್ ಹಾಕೋಕ್ಕೇ ಗ್ರಿಪ್ ಸಿಗ್ತಾಯಿಲ್ಲ ಅದು ಡೋರ್ಗೆ, ಹಾಗಾಗಿ ಇದು ನಟ್ ಬಿಚ್ಚೋಕ್ಕಾಗಲ್ಲ ಇದು ಅನಿಸುತ್ತೆ. ನಿಮಿಷ, ಇದು ನಟ್ ಬಿಚ್ಚೋಕ್ಕಾಗ. ನೀರು ಹಾಕಬೇಕು ಸ್ವಲ್ಪ, ಒಂದು ಸ್ವಲ್ಪ. ಮೊನ್ನೆ ಸ್ಲ್ಯಾಬ್ ಹಾಕಿದ್ರು ಅವರು, ಒಡ್ಸಾಕಿದೆ. ಮತ್ತೆ ಏನೋ ಸಪೋರ್ಟ್ ಬೇಕು ಅಂತ, ಸ್ಲ್ಯಾಬ್ ವೆಯ್ಟ್ ತಡೆಯಲ್ವಲ್ಲ, ಹಂಗಾಗಿ. ಸೊ ಇದರಿಂದ ಮತ್ತೆ ಟೆಂಪಲ್ ಹೋಗ್ಬಿಟ್ಟು, ಟೆಂಪಲಿಂದ ನಾನು ಇವಾಗ ಹಾಸನ ಹೋಗ್ಬೇಕು. ಮತ್ತೆ ಕೆಲಸಗಳು ತುಂಬ ಹೆವಿ ಇದೆ ನೋಡಿ. ಅವ್ರು ಕಿತ್ತಾಕಿದ್ದಾರೆ ಇದು ನೋಡಿ. ನೀರು ಹಾಕಬೇಕು, ಜಸ್ಟ್ ಇದೊಂದು 2-3 ಇಷ್ಟೇ. ಕ್ಯೂರಿಂಗ್ ಆಗಲ್ಲ, ನೆನ್ನೆ ಹಾಕ್ಸಿದ್ದೀನಿ. ಬೆಳಗ್ಗೆನೇ ನಾನು 7:30ಗೆಲ್ಲ ಮನೆ ಹತ್ರ ಬಂದಿದ್ದೆ. ಯಾಕಂದರೆ ಮನೆ ಹತ್ರದಿಂದ ಮತ್ತೆ ನಾನು ಅಲ್ಲಿ ಟೆಂಪಲ್ ಹೋಗಬೇಕಿತ್ತು. ತುಂಬ ದಿನ ಆಗಿತ್ತು ನಾನು ಟೆಂಪಲ್ಗೆ ಹೋಗಿರಲಿಲ್ಲ. ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂತ ಅಂದಾಗ ನಾನು ಜಾಸ್ತಿ ಹೋಗೋದೇ ನಮ್ಮ ಬನಶಂಕರಿ ಅಮ್ಮ ಇದೆ, ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಕೂತು ಏನೋ ಒಂದು ಅವ್ರ ಜೊತೆ ನನಗೆ ಏನೋ ಮನಸ್ಸಲ್ಲೇ ಮಾತಾಡಿದ್ರೆ ಸಮಾಧಾನ ಅನಿಸುತ್ತೆ. ಒಳ್ಳೆ ಕಾರ್ಯಕ್ಕೆ ಹೋಗುವಾಗ ನನಗೆ ದೇವರ ಹತ್ರ ಹೋಗಿ ಏನಾದರೂ ಹೇಳ್ಕೊಂಡು ಅಭ್ಯಾಸ. ಹಾಗಾಗಿ ನಾನು ಅಲ್ಲಿಂದ ಮತ್ತೆ ಸ್ವಲ್ಪ ತುಂಬ ಕೆಲಸ ಇದೆ ಇವತ್ತು, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ ಇದ್ದರೆ ಸೊ ಅದನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಅಲ್ಲಿ ಅಬ್ರಾಡಿಂದ ಬಂದಮೇಲೆ ನನಗೆ ಯಾವ ಯೂಟ್ಯೂಬು ಕಾಣಿಸಿಲ್ಲ, ಯಾವುದು ಕಂಟೆಂಟ್ ಎಂತ ಇಲ್ಲ. ನನಗೆ ಕಾಣಿಸಿದ್ದು ಒಂದೇ ಒಂದು, ನನ್ನ ಮನೆ ಕೆಲಸ ಪೆಂಡಿಂಗ್ ಆಗಿದೆ, ಅದನ್ನು ಕಂಪ್ಲೀಟ್ ಮಾಡಬೇಕು ಅಂತೇಳಿ. ಮತ್ತು ಯಾವ ವೀಡಿಯೋನೂ ಮಾಡಿಲ್ಲ. ನಾನು ನಿಜವಾಗ್ಲೂ ಎಷ್ಟು ಟೆನ್ಷನ್ ಇತ್ತು, ಎಷ್ಟು ಪ್ರೆಷರ್ ಇತ್ತು ಅಂದರೆ ಲಿಟ್ರಲಿ ನಮಗೆ ನಿಜವಾಗ್ಲೂ ಒಬ್ಬರು ಎಲ್ಲನೂ ಹ್ಯಾಂಡಲ್ ಮಾಡಬೇಕು ಅಂದರೆ ಹೆವಿ ಕಷ್ಟ ಆಗುತ್ತೆ. ಸೀರಿಯಸ್ಲಿ ಯಾರೂ ಹೆಲ್ಪು ಇಲ್ಲದೇನೆ ಮಾಡಬೇಕು ಅಂದರೆ ಹೆವಿ ಕಷ್ಟ ಆಗುತ್ತೆ. ಮತ್ತು ನಾನು ಮನೆ ಕೆಲಸಕ್ಕೆ ಅಂತಲೇ ಹೋಗ್ತಾಯಿದ್ದೀನಿ. ಹಾಗೇನೆ ಶಾಪಿಂಗ್ ಇತ್ತು. ಗೃಹ ಪ್ರವೇಶ ಹತ್ರ ಬರ್ತಾಯಿದೆ ಅಂದಮೇಲೆ ನನಗೆ ಇವಾಗ ಹೆಣ್ಮಕ್ಳು ಅಂದಮೇಲೆ ಶಾಪಿಂಗ್ ಮಾಡಲೇಬೇಕಲ್ಲ, ಹಾಗಾಗಿ ಸ್ಯಾರೀಸ್ ತೆಗಿಬೇಕಿತ್ತು. ನಾನು ಬೆಂಗಳೂರಿಗೆ ಹೋಗಬೇಕಿತ್ತು. ಸಜೆಸ್ಟ್ ಮಾಡಿದರು ತುಂಬ ಜನ, ಬೆಂಗಳೂರಲ್ಲಿ ಹೋಗ್ಬಿಟ್ಟು ತೊಗೊಂಬನ್ನಿ ಅಂತೇಳಿ. ನನಗೆ 2 ಮಕ್ಳು ಕರ್ಕೊಂಡು ಬೆಂಗಳೂರಿಗೆಲ್ಲ ಹೋಗಿ ತರೋ ಅಷ್ಟು ಪೇಷನ್ಸ್ ಇಲ್ಲ. ಹಂಗಾಗಿ ನಾನು ಹಾಸನಲ್ಲೇ ಬೆಸ್ಟ್ ಅಂಗಡಿ ಯಾವುದು ಅಂತ ನೋಡಿಬಿಟ್ಟು ತೊಗೊಂಬರೋಣ ಅಂತ ಹೋಗ್ತಾಯಿದ್ದೀನಿ. ಸೊ ಲಾಕ್ ಮಾಡ್ಕೊಂಬಿಡೋಣ, ಹೊರಡಬೇಕು ಮತ್ತು ಹಾಸನ್ಗೆ. ಹಾಗೆ ಟೆಂಪಲ್ ಹೋಗ್ಬೇಕು, ಟೈಮ್ ಇಲ್ಲ. ನೀರು ಹಾಕ್ಬಿಟ್ಟು ಸ್ವಲ್ಪ ಡೋರ್ ಲಾಕ್ ತೊಗೊಂಡ್ಬಿಟ್ಟು ಹೋಗಬೇಕಿತ್ತು. ನಮ್ಮ ಮಗ್ಗೆಯಲ್ಲಿದೆ ಇದು ಬನಶಂಕರಿ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ನವರಾತ್ರಿ ಆಗಿರೋದ್ರಿಂದ 9 ದಿನ 9 ಥರ ಅಲಂಕಾರ ಮಾಡಿದರು. ಅವತ್ತು ಚಾಮುಂಡೇಶ್ವರಿ ಅಲಂಕಾರನ ಮಾಡಿದರು, ತುಂಬ ಚೆನ್ನಾಗಿತ್ತು. ಟೈಮ್ ಇರಲಿಲ್ಲ, ಹಂಗಾಗಿ ಒಂದು ಚಿಕ್ಕದಾಗ ಒಂದು ವೀಡಿಯೋ ಕ್ಲಿಪ್ನ ತೊಗೊಂಡೋದೆ. ತುಂಬಾ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಪೂಜೆ ಏನೆಲ್ಲ ಮತ್ತು ಅಲಂಕಾರ ಎಲ್ಲ. ನನಗೇನಾದರೂ ಬೇಜಾರಾದರೆ ನಾನು ಯಾರ ಹತ್ರನೂ ಹೋಗಿ ಹೇಳ್ಕೊಳ್ಳೋದಿಲ್ಲ, ಮತ್ತು ನನಗೆ ಯಾರ ಮನೆಗೂ ಹೋಗಿ ಅಭ್ಯಾಸವೂ ಇಲ್ಲ. ಸುಮ್ಮನೆ ಹೋಗಿ ಟೈಮ್ ಪಾಸ್ ಮಾಡೋದು ಆ ಥರ ಎಲ್ಲ ನನಗೇನೂ ಇಷ್ಟವೂ ಇಲ್ಲ. ನಾನು ಆಲ್ಮೋಸ್ಟು ನಾನು ಮದುವೆ ಆದಾಗಿಂದನೂ ಅಷ್ಟೇ, ನಾನು ಯಾರ ಮನೆ ಹತ್ರನೂ ಹೋಗಿ ಎಲ್ಲ ಟೈಮ್ ಪಾಸ್ ಮಾಡೋಲ್ಲ. ಸೊ ನನಗೆ ಬೇಜಾರಾದರೆ, ಖುಷಿಯಾದರೆ, ನೋವಾದರೆ, ದುಃಖ ಆದರೆ ಎಲ್ಲ ನಾನು ಬರೋದೇ ಟೆಂಪಲ್ಗೆ.
ಆ್ಯಂಡ್ ಅಲ್ಲಿ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಸಿಸ್ಟರ್ ಸಿಕ್ಕಿದ್ರು. ಅವರು ಬೆಂಗಳೂರಿಂದ ಹಾಸನಿಗೆ ಬಂದಿದ್ರಂತೆ. ಸೊ ಅವರು ಸೀರೆ ಶಾಪಿಂಗಿಗೆ ಅಂತಲೇ ಬಂದಿದ್ದರು. ಸೊ ಸಿಕ್ಕಿದ್ರು. ಇವರೇ ನನಗೆ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದು. ಆ್ಯಂಡ್ ನಮ್ಮ ಸಿಸ್ಟರ್ ಆಗಬೇಕು ಆ್ಯಂಡ್ ರಿಲೇಷನ್ ಕೂಡ. ತುಂಬ ಕೈಂಡ್ ಹಾರ್ಟೆಡ್ ಪರ್ಸನ್. ಅವರು ಟೀಚರ್ಗಾಗಿ ವರ್ಕ್ ಮಾಡ್ತಾರೆ. ಅವರು ಬೆಂಗಳೂರಲ್ಲಿರೋದು. ಹಾಲಿಡೇಸ್ಗೆ ಅಂತ ಬಂದಿದ್ದರು. ಸೊ ನೀವು ಡಿಸೈಡ್ ನೋಡಿ, ಇವಾಗ ನಾನು ಇಷ್ಟೊಂದು ಕಲೆಕ್ಷನ್ಸ್ ಇದೆಯಲ್ಲ, ಸೊ ಯಾವುದು ನಾನು ಸೆಲೆಕ್ಟ್ ಮಾಡಿ ತೊಗೊಂಡಿದ್ದೀನಿ ಅಂತ ಗೆಸ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನನಗೆ ಸೀರೆ ಸೆಲೆಕ್ಷನ್ಸ್ ಬಗ್ಗೆ ನನಗೆ ಅಷ್ಟು ಗೊತ್ತಿಲ್ಲ. ಯಾಕಂದರೆ ನನಗೆ ಜಾಸ್ತಿ ನನಗೆ ಏನೇನಾದರೂ ಸೀರೆಸ್ ಬೇಕು ಅಂದರೆ ನನಗೆ ನಮ್ಮ ಮಗ್ಗೇಲೆ ನಮಗೆ ಹೇಳ್ತಾರೆ, ಅವ್ರಿಗೆ ತೆಗೆದುಬಿಟ್ಟು ತರಿಸಿರ್ತಾರೆ. ಸೊ ಅದನ್ನು ನಾನು ಎತ್ಕೊಂಬರೋದಷ್ಟೇ. ಅಂದರೆ ಇದನ್ನೆಲ್ಲ ತೊಗೊಂಡ್ಮೇಲೆ ಅನಿಸ್ತಿದ್ದು ನನಗೆ ತುಂಬ ಕಾಸ್ಟ್ಲಿ ಅನಿಸಿದ್ದು. ಆಲ್ಮೋಸ್ಟ್ ನಾನು 4 ಸೀರೆ ನಾನು ಬೈ ಮಾಡಿದ್ದು. 3 ರೇಷ್ಮೆ ಸೀರೆ ಮತ್ತು 1 ಮೈಸೂರು ಸಿಲ್ಕ್ ಸೀರೆ. ನನಗೆ ಅವಾಗ ಅನ್ನಿಸ್ತು, ಒಂದು ಐಫೋನೇ ಬರ್ತಾಯಿತ್ತಲ್ಲಪ್ಪ, ಅಷ್ಟೊಂದು ಕಾಸ್ಟ್ಲಿ ಆಗಿಬಿಡುತ್ತಲ್ಲ ಬಟ್ಟೆಗಳು ಅಂತ ಹೇಳ್ಬಿಟ್ಟು. ತುಂಬ ಕಾಸ್ಟ್ಲಿ ಅನ್ನಿಸ್ತು. ನಮ್ಮ ಯಜಮಾನ್ರು ಪಾಪ ಏನೂ ಅನ್ನಲಿಲ್ಲ. ಅವ್ರಿಗೆ ಹೇಳಿ ನಾನು ಫಸ್ಟೇ ಹೇಳಿದ್ದೆ ನನಗೆ ಕಾಸ್ಟ್ಲಿ ಸೀರೆಗಳನ್ನೇ ತೊಗೊಳ್ಳೋದಂತೇಳಿ. ಪಾಪ ಅವ್ರು ಎಷ್ಟು ಬಿಲ್ ಆಯ್ತು ಅಂತಲೂ ಇದುವರೆಗೂ ಕೇಳಿಲ್ಲ. ಆ್ಯಂಡ್ ಅವತ್ತೇ ನಾನು ಲೇಟ್ ಆಗಿಬಿಡುತ್ತಲ್ಲ ನನಗೆ ಗೃಹ ಪ್ರವೇಶಕ್ಕೆ ಅಂದ್ಬಿಟ್ಟು ಅವತ್ತೇ ಸ್ಟಿಚಿಂಗಿಗೆಲ್ಲ ನಾನು ಬ್ಲೌಸ್ ಎಲ್ಲ ಕೊಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ಯಾಕಂದ್ರೆ ನನಗೆ ನಾನು ಒಬ್ಳಿಗೆ ನಾನು ಅವತ್ತು ಸ್ಯಾರೀಸ್ನ ತೊಗೊಂಡಿದ್ದು. ಆಮೇಲೆ ನಮ್ಮ ಮಂಜುಗೆ ಎಲ್ಲದಕ್ಕೂ ನಮಗೆ ಹೆಣ್ಮಕ್ಳಿಗೆ ಮ್ಯಾಚ್ ಮಾಡ್ಕೊಳ್ಳೋಂಗೆ ಆಗುತ್ತೆ ಅಂತೇಳಿ ಅಲ್ಲಿಂದ ಹೋಟೆಲಿಗೆ ಬಂದ್ವಿ. ಹೋಟೆಲಲ್ಲಿ ಆ್ಯಸ್ ಯೂಶ್ವಲ್ ನಾವು ಹೋದಾಗ ವೆಜ್ ಹೋಟ್ಲಿಗೆ ಹೋಗೋದೇ ಕಡಿಮೆ. ನಾನು ಆಲ್ಮೋಸ್ಟ್ ಹೋಗೋದೇ ನಾನು ತಿನ್ನೋ ಅಷ್ಟೇ ನಾನು ಹೋಗೋದು. ಅದು ಹೇಳ್ತಾರಲ್ಲ, ನನಗೆ ನನ್ನ ಮಕ್ಕಳಿಗೆಲ್ಲ ನಾನ್ ವೆಜ್ಜೇ ಇಷ್ಟ. ಅಂದರೆ ಬಾಡೆ ನಮ್ಮ ಗಾಡು ಅನ್ನೋ ಥರಕ್ಕೆ ನಾವು ವೆಜ್ ಹೋಟ್ಲಿಗೆಲ್ಲ ನಾವು ಹೋಗೋದೇ ಇಲ್ಲ. ಆ್ಯಂಡ್ ಅವರು ಸಿಸ್ಟರ್ ಬಂದಿದ್ರಲ್ಲ, ಅವ್ರನ್ನ ಕರ್ಕೊಂಡೋಗಿ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಬಂದ್ವಿ. ಮಕ್ಕಳು ಮನೆಯಲ್ಲೇ ಇದ್ದರು ಅವತ್ತು. ಹಾಲಿಡೇಸ್ ಇದೆ ಅವ್ರಿಗೆ, ಹಂಗಾಗಿ ನಾನು ಅವ್ರನ್ನ ಕರ್ಕೊಂಡೋಗಿರಲಿಲ್ಲ. ಚಿಕ್ಕವನು ಕರ್ಕೊಂಡೋಗ್ಬೇಕಾಗತ್ತೆ ಅಂತೇಳಿ. ನಾವಂತೂ ನಾನ್ ವೆಜ್ ಅಂದ್ರೇ ನಮಗೆ ಇಷ್ಟ. ಅದರಲ್ಲೂ ವೆರೈಟಿ ಹೋಟ್ಲಿಗೆ ಹೋದಾಗ ಕೇಳಬೇಕಾ ಅದು ಇದು ಅಂತೆಲ್ಲ ತಗೊಂಡು ತಿಂದ್ಬಿಟ್ಟು ಆಮೇಲೆ ಇವ್ರು ಬಂದಿದ್ರಲ್ಲ ಮೇಡಮ್, ಅವ್ರೇನು ತಿಂತಾ ಇರಲಿಲ್ಲ. ಈ ಮೇಡಮ್ನ ಕರ್ಕೊಂಡೋಗೋದು ಒಂದೇ, ಒಂದು ಮಗುನ ಕರ್ಕೊಂಡೋಗೋದು ಒಂದೇ, ಏನು ಕೊಟ್ರು ಬೇಡ ಬೇಡ ಅಂತಿದ್ರು. ನಾನು ಆಮೇಲೆ ಅದಕ್ಕೆ ನೀವು ಸಣ್ಣ ಇರೋದು ತಿನ್ನಿ ಪರವಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳಿ ಮಾಡ್ತಿದ್ದೆ. ಅಲ್ಲಿಂದ ಬಂದಮೇಲೆ ನಾವು ಸ್ವಲ್ಪ ಪಾರ್ಕಿಗೆಲ್ಲ ಹೋಗ್ಬಿಟ್ಟು ಅಲ್ಲಿ ಹತ್ತತ್ರನೇ ಇತ್ತಲ್ಲ ವಾಕಬಲ್ ಡಿಸ್ಟೆನ್ಸು. ಸೊ ಆವಾಗ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ಹೊರಟರು. ಮತ್ತು ನಾನು ರಿಟರ್ನ್ ನನ್ನ ಗಾಡಿ ತೊಗೊಂಡು ನಾನು ಬಂದೆ. ಸ್ವಲ್ಪ ಇದೆಲ್ಲ ಐಟಮ್ ಎಲ್ಲ ಚೇಂಜ್ ಮಾಡಿಸೋದಿತ್ತು ಅಂತ ಹೇಳಿದ್ನಲ್ಲ, ನಾನು ಡೋರ್ ಲಾಕು ಅದನ್ನೆಲ್ಲ ಚೇಂಜ್ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಬಂದ್ವಿ. ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ಇದ್ದೇ ಇರುತ್ತಲ್ಲ, ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತೀವಿ. ಲೈಕ್ ಹೊರಗಡೆಗೂ ಸಿಟಿ ಥರನೂ ಇರ್ತೀವಿ, ಮನೇಲಿದ್ದಾಗ ಹಳ್ಳಿ ಥರನೂ ಇರ್ತೀವಿ. ಮಕ್ಳಿಗೆ ಅಮ್ಮ ಆಗಿರಬೇಕು, ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಅದು ಸಮಾಧಾನ ಇರಲ್ಲ ನನಗೆ. ಏನಾದರೂ ಒಂದು ಮಿಸ್ಟೇಕ್ ಇದ್ದರೆ ಅದನ್ನು ರೆಡಿ ಮಾಡಬೇಕು. ನೋಡಿ ನಾನು ರೆಡಿ ಮಾಡಿಸ್ದೆ ಬಂದುಬಿಟ್ಟು, ಅದನ್ನು ತಂದುಬಿಟ್ಟು ಡೋರೆಲ್ಲ ಫಿಟ್ಟಾಗಿ ಮಾಡಿಸ್ಕೊಂಡು ಅಲ್ಲಿಂದ ಮತ್ತೆ ನನ್ನ ಮನೆ ಹತ್ರ ಬಂದಮೇಲೆ ಎಲ್ಲ ಒಂದೊಂದು ರೌಂಡ್ ನೋಡ್ಕೊಬಂದೆ, ಏನು ಕೆಲಸ ಆಗಿದೆ ಏನು ಅಂತೇಳಿ. ಅವ್ರು ಐಟಮ್ ಬೇಕು ಅಂದರು, ಮತ್ತು ತರಿಸ್ಕೊಡ್ತಾನೇ ಇದ್ದೀನಿ, ಮತ್ತು ನನ್ನ ಮನೆ ಕೆಲಸ ಮಾತ್ರ ಮುಗಿತಾನೇ ಇಲ್ಲ. ಆ ಥರ ಆಗೋಗ್ಬಿಟ್ಟಿದೆ. ತಂದು ಕೊಡೋದಾಗಿದೆ, ಎಷ್ಟು ತಂದು ಕೊಟ್ಟಿದ್ದೀನಿ ಅಂತಲೇ ಗೊತ್ತಿಲ್ಲ. ಬಟ್ ಅಲ್ಟಿಮೇಟಾಗಿ ನನ್ನ ಕೆಲಸ ಆದರೆ ಅಷ್ಟೇ ಸಾಕು. ಆ್ಯಂಡ್ ಇಲ್ಲಿಂದ ಮನೆ ಕಡೆ ಹೊರಟೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.